ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ತುಂಬ ಜನರಿಗೆ ಬೇಸರ ಮತ್ತು ಕೆಲವು ಗೊಂದಲಗಳಿರುತ್ತೆ. ನಾನು 5ನೇ ಕ್ಲಾಸ್ ಫೈಲ್ ಆದೆ, 6ನೇ ಕ್ಲಾಸ್ ಫೈಲ್ ಆದೆ, 9th ಫೈಲ್ ಆದೆ, 10th ಫೈಲ್ ಆದೆ, ನನ್ನ ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇನ್ನು ಕೆಲವರಿಗೆ ನನ್ನ ಮಗ 30 ತಗೊಂಡ, 50 ತಗೊಂಡ, 60 ತಗೊಂಡ, ಪಕ್ಕದ ಮನೆಯವರು 90 ತಗೊಂಡು, 125 ತಗೊಂಡು, ಇಂಥ ಅನೇಕ ರೀತಿಯಾದಂಥ ಬೇಸರಗಳು ಇರುತ್ತೆ. ನ್ಯೂಟನ್ ಒಬ್ಬ ವ್ಯಕ್ತಿ ಹುಡುಗ ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಪದೇ ಪದೇ ಫೈಲ್ ಆಗ್ತಿದ್ದ, ಸರಿಯಾದ ಮಾರ್ಕ್ಸ್ಗಳು ತಗೊಳ್ತಿರ್ಲಿಲ್ಲ. ಆ ಹುಡುಗ ಚೆನ್ನಾಗಿ ಓದಲ್ಲ, ಪದೇ ಪದೇ ಫೈಲ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಆ ಹುಡುಗನನ್ನು ಸ್ಕೂಲಿಂದನೇ ತೆಗೆದುಬಿಡ್ತಾರೆ. ಇನ್ನೀನು ಸ್ಕೂಲಿಗೆ ಬರಬೇಡ ಅಂತ ಹುಡುಗ ಮರದ ಕೆಳಗೆ ಕೂತ್ಕೊಂಡಿರ್ಬೇಕಾದ್ರೆ ಸೇಬು ಮೇಲಿಂದ ಕೆಳಗೆ ಬೀಳೋದನ್ನು ನೋಡಿ ಗುರುತು ಆಕರ್ಷಣೆ ಅನ್ನೋ ಒಂದು ವಿಷಯವನ್ನು ಇಡೀ ಜಗತ್ತಿಗೆ ತಿಳಿಸ್ಕೊಟ್ರು. ಚೆನ್ನಾಗಿ ಓದಲ್ಲ, ಸ್ಕೂಲಿಗೆ ಬರಬೇಡ ಅಂತ ಸ್ಕೂಲಿಂದ ತೆಗೆದಾಕಿದ ಹುಡುಗನ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ, ಗುರುತು ಆಕರ್ಷಣೆ ಬಗ್ಗೆ ತಿಳಿಸ್ಕೊಟ್ಟಂಥ ಆ ವ್ಯಕ್ತಿಯ ಬಗ್ಗೆ ಇವತ್ತು ಇಡೀ ವಿಶ್ವನೇ PhD ಮಾಡುತ್ತೆ, ದೇವರು ಅಂತ ಕೈ ಮುಗಿಯುತ್ತೆ. ಐನ್ಸ್ಟೈನ್ 9ನೇ ಕ್ಲಾಸ್ ಪಾಸ್ ಮಾಡೋಕ್ಕೆ ಆ ವ್ಯಕ್ತಿಯಿಂದ, ಆ ಹುಡುಗನಿಂದ ಸಾಧ್ಯವಾಗಲಿಲ್ಲ. ಸ್ಕೂಲಲ್ಲಿ ಹೇಳ್ಕೊಳ್ಳೋದು ಯಾವುದೂ ತಲೆಗಾಗ್ತಾ ಇರಲಿಲ್ಲ. ಆ ಹುಡುಗನ ತಲೆಯಲ್ಲಿ ಬೇರೆಯೇ ಒಂದು ಯೋಚನೆ ಇತ್ತು. ಐನ್ಸ್ಟೈನ್ ಬಗ್ಗೆ ನಾನು ಇದಕ್ಕಿಂತ ಹಿಂದಿನ ಒಂದು ವಿಡಿಯೋ ಮಾಡಿದೆ. ಅವರ ತಾಯಿಯ ಬಗ್ಗೆ, ಆ ತಾಯಿ ಅವ್ರಿಗೆ ನೀಡಿದಂಥ ಒಂದು ಇನ್ಸ್ಪಿರೇಷನ್ಗಳ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಅಂಥ ಹುಡುಗ 9ನೇ ಕ್ಲಾಸ್ ಫೈಲ್ ಆದಂಥ ಹುಡುಗ E=mc² ಫಾರ್ಮುಲಾವನ್ನು ಕಂಡಿಡ್ದು ಇವತ್ತು ವಿಜ್ಞಾನಗಳ ಫಾರ್ಮ್ ಮಾಡಿಕೊಂಡು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. E ಅಂದರೆ ಎನರ್ಜಿ, ಅಂದರೆ ಶಕ್ತಿ. ಶಕ್ತಿಯನ್ನು ಯಾರಿಂದಲೂ ನಾಶ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಶಕ್ತಿಯನ್ನು ರೂಪಾಂತರ ಮಾಡ್ಬೋದು, ಅದೇ ಅದನ್ನು ನಾಶ ಮಾಡೋಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ M ಅಂದರೆ ಮಾಸ್, ಅಂದರೆ ದ್ರವ್ಯರಾಶಿ ಅಂತ ಅರ್ಥ. ಒಬ್ಬ ಮನುಷ್ಯ ಭೂಮಿ ಮೇಲಿರೋನು 100 kg ಇದ್ದರೆ ಅದೇ ವ್ಯಕ್ತಿ ಚಂದ್ರ ಮೇಲೆ ಹೋದಾಗ ಅವನ ತೂಕ 17 kg ಆಗಿರುತ್ತೆ. ಅವನಿಂದ ರಕ್ತ, ಮಾಂಸಖಂಡಗಳು ಎಲ್ಲ ಒಂದಾದರೂ ಕೂಡ ಆ ತೂಕದಲ್ಲಿ ವ್ಯತ್ಯಾಸ ಇರುತ್ತೆ. ಆ ತೂಕ ಅನ್ನೋದು ಗ್ರಾವಿಟಿ ಪವರ್ ಮೇಲೆ ಎತ್ತರವಾಗುತ್ತೆ. ಅದೇ ರೀತಿ ಒಂದು ವಸ್ತು, ಉದಾಹರಣೆಗೆ ಒಂದು ಕಟ್ಟಿಗೆ ಅಂತ ಇಟ್ಕೊಳ್ಳೋಣ. ಅದನ್ನು ಕಟ್ಟಿಗೆಯಿಂದ ಇದ್ದಿಲು ಮಾಡ್ಬೋದು, ಇದ್ದಿಲಿಂದ ಅದನ್ನು ಪುಡಿ ಮಾಡ್ಬೋದು. ಆದರೆ ಆ ಕಟ್ಟಿಗೆಯನ್ನು ಸಂಪೂರ್ಣವಾಗಿ ನಾಶ ಮಾಡೋಕ್ಕಾಗಲ್ಲ, ಅದು ರೂಪಾಂತರ ಪಡಿತಾನೇ ಇರುತ್ತೆ. C ಅಂದರೆ ಸ್ಪೀಡ್ ಆಫ್ ಲೈಟ್, ಅಂದರೆ ಬೆಳಕಿನ ವೇಗ ಅಂತ ನಾವು ಹೇಳ್ಬೋದು. ಟಾರ್ಚನ್ನು ಆಕಾಶಕ್ಕೆ ಇಟ್ಕೊಂಡು ಆ ಸ್ವಿಚ್ ಆನ್ ಮಾಡಿದ್ರೆ ಆ ಲೈಟ್ನ ವೇಗ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ಗಳಷ್ಟು ಇರುತ್ತೆ. 9ನೇ ಕ್ಲಾಸ್ ಫೈಲ್ ಆದಂಥ ವ್ಯಕ್ತಿ ನೀಡಿದಂಥ ಫಾರ್ಮುಲಾ ಬಗ್ಗೆ ಇವತ್ತು ಇಡೀ ವಿಶ್ವನೇ ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಿದೆ, ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ವಿಷಯ ಅಷ್ಟೇ, ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ ಡಿಗ್ರಿಗಳು ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ತಗೊಳ್ಳುವಂಥ ಅಂಕಗಳು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಜ್ಞಾನಕ್ಕೂ ಡಿಗ್ರಿಗಳಿಗೂ ಯಾವುದೇ ಸಂಬಂಧ ಇಲ್ಲ. ಸಾಧಿಸ್ಬೇಕಂತ ಒಂದು ಛಲ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು. ಜೀವನದಲ್ಲಿ ನಾನು 6ನೇ ಕ್ಲಾಸ್ ಫೈಲ್ ಆದೆ, 7ನೇ ಕ್ಲಾಸ್ ಫೈಲ್ ಆದೆ, 10th ಫೈಲ್ ಆದೆ, 9th ಫೈಲ್ ಆದೆ ಅಂತ ಫೈಲ್ ಆದೆ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಬಿಟ್ಟು ಯಾವುದೇ ಒಂದು ಕಾರಣಕ್ಕೋಸ್ಕರ ಸರಿಯಾಗಿ ಶಾಲೆಗೆ ಹೋಗೋಕ್ಕೆ ಆಗ್ತಿರಲ್ಲ, ಇಲ್ಲ ದುಡ್ಡಿನ ಅವಶ್ಯಕತೆಯಿಂದ ಸರಿಯಾಗಿ ವಿದ್ಯೆ ಪಡೆಯೋಕ್ಕೆ ಸಾಧ್ಯವಾಗಿರಲ್ಲ, ಇಂಥವ್ರಿಗೆಲ್ಲ ಒಂದು ಇನ್ಸ್ಪಿರೇಷನ್ ಆಗಿರಲಿ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿದೆ. ಹಾಗಂತ ಎಜುಕೇಷನ್ ಬೇಡವೇ ಬೇಡ ಅಂತಲ್ಲ, ಎಜುಕೇಷನ್ ಕೂಡ ತುಂಬ ಇಂಪಾರ್ಟೆಂಟು. ಆದರೆ ಓದೋಕ್ಕೆ ಸಾಧ್ಯವಾಗದಿರೋರು ಯಾರೂ ಕೂಡ ನಾನು ಓದಿಲ್ಲ ಅನ್ನೋ ಕೊರಗನ್ನು ಬಿಟ್ಟು ಛಲ ಸಾಧಿಸಬೇಕು ಅನ್ನೋ ಒಂದು ಶಕ್ತಿ, ಧೈರ್ಯ ನಮ್ಮಲ್ಲಿದ್ದರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದೇ ಈ ವಿಡಿಯೋದ ಉದ್ದೇಶ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.